ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವ್ಲಾಗಲ್ಲಿ ಪ್ರಿಷಾದು ಅನ್ನಪ್ರಾಶನ ಮಾಡಿಸಿದ್ವಿ ಮೊನ್ನೆ ಆಗಸ್ಟ್ 14th. ಸೊ ಆ ವ್ಲಾಗ್ ಇದು. ಬೆಳಗ್ಗೆ 7 o'clockಗೆ ಹೋಗಿದ್ವಿ ಅಭಿಷೇಕ ಮಾಡ್ಸೋಕ್ಕೆ. ಬಂಗಾರಿ ಸ್ಮೈಲ್ ಮಾಡ, ಸ್ಮೈಲ್ ಬಿಡು. ಏಯ್ ಸೊ ಫಸ್ಟ್ ಟೈಮ್ ನಾವು ಬೆಳಗ್ಗೆ ಅಷ್ಟೊತ್ತಿಗೆ 7 o'clockಗೆ ಎಬ್ಬರಿಸಿ ತಲೆಗೆ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗಿದ್ದು. ಆಮೇಲೆ ನೋಡಿದ್ರೆ ಪೂಜಾರಿ ಹೇಳ್ತಿದ್ದಾರೆ ನೀವೇ ಬಂದಿದ್ರೆ ಸಾಕಾಗಿತ್ತು, ಮಗು ಏನು ಬೇಕಾಗಿರಲಿಲ್ಲ ಅಂತ. ಸೊ ಆಮೇಲೆ ಹೋಗಿ ಮತ್ತೆ ಒಂದು 1/2 hour ರೆಸ್ಟ್ ಮಾಡಿ ಮತ್ತೆ ಫುಲ್ ರೆಡಿ ಮಾಡ್ಕೊಂಡು ಇವಾಗ 9 o'clock 9:30 ಹಂಗೆ ರೆಡಿ. ರೆಡಿ ನೋಡೋದು ನೋಡ್ಗೆ ಕಾಲಕ್ಕೆ ಕೈ ಕಾಕು ಒಂದು ಕೈ ಕಾಕು ಪರಿಯಲ್ಲಿ ಬಂಗಾರಿ ಪರಿ ಇನ್ನ ನಿದ್ದೆ ಜ್ಞಾನ. ಇವತ್ತು ಪ್ರಿಶುಗೆ ಸ್ವೀಟ್ ಪೊಂಗಲ್. ಐ ಬಿಡು ಸಾಕು. ಓಂ ಭದ್ರಂ ಪ್ರಣೇ ವಿಷ್ಣು ಯಾಮದೇವಾಃ ಭದ್ರಂ ಪಶ್ಯೇ ಮತ್ಸವಿತ್ರಾಃ ಸ್ಥಿರೈರ್ಗೈಃ ಸ್ವಸ್ತನೋಭಿಃ ಯಶೇಮ ದೇವಹಿದಂ ಯದಾಯೋ ದೀರ್ಘಮಾಯೋ. ಅಚ್ಚಿ ನೀನು ಕುತ್ಕೊಂಡ್ಬಿಡಿಲ್ಲ, ನಿಂತ್ಕೊ ಆ ಕಡೆ ಸೈಡ್ಗೆ ಹೋಗು. ಪ್ರಿಶು ಇಲ್ಲಿ ಅವ್ವ ನಿಡ್ಕೊಬಿಡ್ರಿ. ಓಂ ಅನ್ನಪೂರ್ಣೇ ಸದಾ ಪೂರ್ಣೇ ಶಂಕರ ಪ್ರಾಣ ಬಾಂಧವಶ್ಚ ಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಫ್ರಾಕ್ ನೀಟಾಗಿ ಗೆಳೆಯ. ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತಿ ದೇವಿ. ಬಾ 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 ಇವಾಗ ಆಗೋಯ್ತಾ? ಹೊಟ್ಟೆ ಹಸಿಗ. ಆಯುಷ್ಯವೇಂದ್ರಿಯ ಪ್ರತಿಷ್ಠತೆ ಧನಂ ಧಾನ್ಯಂ ಸತ್ಪುತ್ರ ಲಾಭಂ ಶತ ಸಂವತ್ಸರಂ ದಂಪತಿರ್ದೀರ್ಘಮಾಯು ದೀರ್ಘಮಾಯುರಸ್ತು ಸೋಮಸ್ತು ಆಯುರಾರೋಗ್ಯಮಸ್ತು ಸಕಲಾಷ್ಟೈಶ್ವರ್ಯ ಸಿದ್ಧಿರಸ್ತು ವಿದ್ಯಾ ಬುದ್ಧಿ ಪ್ರಾಪ್ತಿರಸ್ತು ತಥಾಸ್ತು. ಪ್ರಿಶು ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹಾಯ್ ಮಾಡು ಪ್ರಿಶು. ಹಾಯ್ ಫ್ರೆಂಡ್ಸ್, ಫಸ್ಟ್ ಟೈಮ್ ವ್ಲಾಗ್ ಪ್ರಿಶಾ. ನಾನು ಎಷ್ಟೋ ದಿವಸ ಆಗಿದ್ದು ವ್ಲಾಗ್ ಮಾಡಿ. ಇವತ್ತು ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಇವತ್ತು ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಏನೇನು ಮಾಡ್ತೀವಿ ಎಲ್ಲ ಈ ವ್ಲಾಗಲ್ಲಿ ನೋಡಿ. ಇನ್ನೂ ನಮ್ಮ ಬಟ್ಟೆಗಳು ಬಂದಿಲ್ಲ. ಪ್ರಿಶುದು ನಂದು ಹೊಸ ಬಟ್ಟೆ ಬಂದಿಲ್ಲ ಇನ್ನೂ ಸಾಯಂಕಾಲ ಹೋಗಿ ಇಸ್ಕೊಬರ್ಬೇಕು. ಲೇಗುಮಾ ಫುಲ್ಲು ಜೋರು ಮಳೆ. ಎಲ್ಲ ಒಬ್ಬಟ್ಟು, ಕರ್ಜಿಕಾಯಿ, ಚಕ್ಲಿ, ರವೆ ಉಂಡೆ ಎಲ್ಲ ರೆಡಿ ಆಗ್ತಾಯಿದೆ. ಕರ್ಜಿಕಾಯಿ ಮತ್ತು ಚಕ್ಲಿ ರೆಡಿ ಆಗಿದೆ. ಒಬ್ಬಟ್ಟು ಮಾಡ್ತವ್ರೆ, ರವೆ ಉಂಡೆ
ಫ್ರಿಶು ಹೂವು ಹೂವು ನಾಳೆ ಬೆಳಗ್ಗೆ ಹೋಗಿ ಮಾರ್ಕೆಟ್ ತೊಗೊಬರ್ತಾರೆ, ಮಾರ್ಕೆಟಲ್ಲಿ ನೋಡೋಣ. ಓಕೆ ಗೈಸ್, ಅಷ್ಟೇ. ಸೊ ಇವಾಗ ಟೈಮ್ ಒಂದು ಮಧ್ಯಾಹ್ನ 1 o'clock 2 o'clock ಹಂಗಾಗಿದೆ. ಸೊ ಇವಾಗ ಸ್ಯಾರಿ ಎಲ್ಲ ಪಿನ್ ಮಾಡಿಕೊಂಡು, ಸೊ ಈ ಸಲ ಸುಮ್ಮನೆ ಹಂಗೆ ರ್ಯಾಂಡಮಾಗಿ ಯೂಟ್ಯೂಬಲ್ಲಿ ಚೆಕ್ ಮಾಡ್ತಿದ್ದೆ ಯಾವ್ಯಾವ ಥರ ಕೂರಿಸಿದೆ ಅಂತ. ಸೊ ಇದೊಂದು ದರ್ಬಾರ್ ಸ್ಟೈಲ್ ಸ್ಯಾರಿ ಡ್ರಾಪಿಂಗ್ ನೋಡಿದೆ, ಸುಮ್ಮನೆ ನೋಡಿದೆ, ಚೆನ್ನಾಗಿ ಅನಿಸ್ತು. ಓಕೆ ಟ್ರೈ ಮಾಡೋಣ, ಇನ್ನೂ ಟೈಮ್ ಇದೆಯಲ್ಲ, ಮಧ್ಯಾಹ್ನ 2 o'clock ಅಂತ. ಸೊ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಇವಾಗ ಹೆಂಗೆ ಬರುತ್ತೆ ಏನೇನಾಗುತ್ತೆ ಎಲ್ಲ ನೋಡಿ. ಸೊ ಈ ಸಲ ನಾನು ನಮ್ಮ ಅಜ್ಜಿ ಎಲ್ಪ್ ಇಲ್ದಿರ ಸ್ಟಾರ್ಟ್ ಮಾಡಿದೆ, ಫುಲ್ ಬಿಲ್ಡಪ್ ಕುಟ್ಕೊಂಡು ನಾನೇ ಉಡಿಸ್ತೀನಿ ಅಂತ. ಅದೇನೇನೋ ಆಯಿತು, ಏನೇನೋ ಆಯಿತು. ಸೊ ಇಲ್ಲಿ ಏನಾಯಿತು ಅಂದರೆ, ಕೆಳಗಡೆ ಪಾತ್ರೆ ಮೇಲೆ ಪಾತ್ರೆ ಎಲ್ಲ ಒಳಗೊಳಗೆ ಹೋಗಬೇಕು. ಇವಾಗ ಫಸ್ಟ್ ಇಟ್ಟಿದ್ದೀನಲ್ಲ ಆ ಪಾತ್ರೆ, ಇನ್ನೊಂದು ಪಾತ್ರೆ ಒಳಗಡೆ ಹೋಗ್ಬೇಕು, ಅದ್ರ ಮೇಲೆ ಬಿಂದಿಗೆ ಆ ಪಾತ್ರೆ ಒಳಗೆ ಹೋಗ್ಬೇಕಿತ್ತು. ಸೊ ನಾನು ಅದೆಲ್ಲ ನೋಡಿಲ್ಲ, ಪಾತ್ರೆ ನೋಡಿದೆ ಅಷ್ಟೇ. ಪಾತ್ರೆ ನೋಡಿಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ಯೂಟ್ಯೂಬಲ್ಲಿ ನೋಡಿಕೊಂಡು ಹಂಗೆ ಟಿ ವಿಯಲ್ಲಿ ಹಾಕ್ಕೊಂಡು ಅವ್ರು ಹೆಂಗೆ ಮಾಡ್ತಿದ್ದಾರೆ ಹಂಗಂಗೆ ಮಾಡಿದೆ. ನೋಡಿ ಮಾಡಿದ್ಮೇಲೆ ಏನಾಯಿತು ಅಂತ. ಸೊ ಪಾತ್ರೆ ಒಂದು ಮಿಸ್ಟೇಕ್ ಆಗಿತ್ತು ಅಷ್ಟೇ, ಬೇರೆಲ್ಲ ಸ್ವಲ್ಪ ಕರೆಕ್ಟಾಗೆ ಮಾಡಿದ್ದೆ. ಟಿ ವಿಯಲ್ಲಿ ಅವ್ರು ಹಂಗೆ ತೋರಿಸ್ತಿದ್ರು, ಸೊ ಗೊತ್ತಾಗ್ತಾಯಿತ್ತು. ನನಗೆ ಗೊತ್ತಿರಲಿಲ್ಲ ನಾನು ಮಾಡ್ತೀನಿ ಇಷ್ಟು ಚೆನ್ನಾಗಿ ಕರೆಕ್ಟಾಗಿ ಅಂತ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು ಉಡ್ಸೋದಕ್ಕೆ. ಸೊ ಫಸ್ಟ್ ಟೈಮೇ ಚೆನ್ನಾಗಿ ಬಂತು. ಸೊ ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ಒಂದು 2 hours ಇದೆ. ಸೊ ಎಲ್ಲನೂ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೋಕ್ಕಾಗಲ್ಲ, ಸೊ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ 2 ಕಾಲೂ ಫಿಕ್ಸ್ ಮಾಡಾಯಿತು. ಸೊ ಇವಾಗ ನೆರಿಗೆ ಎಲ್ಲ ಉಲ್ಟಾ ಜೋಡಿಸ್ಕೊಂಡು ಹೋಗಬೇಕು, ಸ್ಟೆಪ್ ಲೇಯರ್ ಥರ ಬರಬೇಕು. ಇದು ದರ್ಬಾರ್ ಸ್ಟೈಲ್ ಸ್ಯಾರಿ ಡ್ರಾಪಿಂಗ್. ಇಲ್ಲೇ ನೋಡು, ಏಯ್ ಬುಡ್ಡಮ್ಮ, ಏನು ಮಾಡ್ತಾಯಿದ್ಯಾ? ಅಪ್ಪ ಪ್ರಿಶು ಡ್ಯಾನ್ಸ್ ಇದು. ಸಾಕು ಚೆನ್ನಾಗೈತೆ ನೋಡಿ ಗೈಸ್. ಇಷ್ಟು ಮಾಡಿದ್ದೀನಿ ಸದ್ಯಕ್ಕೆ. ಇನ್ನು ಸೆರಗು ಮೇಲೆ ಪಾಟು ಮಾಡಬೇಕು. 5 ಗಂಟೆ ಆಯಿತು. ಪ್ರಿಶು, ಓಯ್ ಬಂಗಾರಿ, ಯಾರಿದ್ ಗೊಂಬೆ? ತಗೋ. ಫೋನ್ ಹಿಡ್ಕೊಂಬಿಡ್ಬೇಕು ಇವಾಗ.
ಇಷ್ಟ ಇದೆ, ಚೆನ್ನಾಗಿದೆಯಾ. ಗೆಜ್ಜೆ ನಾನು ಬೇರೆದು ಗೋಲ್ಡ್ ಬರುತ್ತಲ್ಲ ಅದು ಹಾಕೋಣ ಅಂತ ಹೇಳಿದೆ. ಹಾಗೆ ಪ್ರಿಶುದೇ ಗೆಜ್ಜೆ ಇತ್ತು, ಪ್ರಿಶುಗೆ ಲೂಸ್ ಇದು, ಅದಕ್ಕೆ ದೇವ್ರಿಗೆ ಹಾಕಿದ್ದೀವಿ. ಇವಾಗ ಮೇಲೆ ಪಾಟ್ ಮಾಡಬೇಕು. ಇದು ಸ್ವಲ್ಪ ಲೂಸ್ ಅನಿಸ್ತಾ ಇದೆ, ಬಟ್ ಓಕೆ, ಚೆನ್ನಾಗಿದೆಲ್ಲ. ಇಷ್ಟುದ್ದ ಸೆರಗು ನೋಡಿ. ಸೊ ದೇವರು ಕೈ ಬ್ಲೌಸ್ ಪೀಸ್ ಅದೆಲ್ಲ ಇಡೋದು ಸ್ವಲ್ಪ ಕಷ್ಟ ಅನ್ನಿಸ್ತು. ಅದು ಲೂಸ್ ಆಗ್ತಾಯಿತ್ತು ಬ್ಲೌಸ್ ಪೀಸ್, ಮತ್ತು ಕೆಳಗಡೆ ಆ ಬಟ್ಲು ಕೂಡ ಕವರ್ ಆಗಬೇಕಿತ್ತು, ಎಲ್ಲ ಲೂಸ್ ಆಗ್ತಿತ್ತು. ಸೊ ಅದು ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ಹಿಡಿತು. ಸೊ ಇಲ್ಲಿಂದ ಬ್ಯಾಕ್ ಸ್ಕ್ರೀನ್ ರೆಡಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಸೊ ನಮ್ಮ ಅಮ್ಮಗಂತೂ ನಾವು ತೋರಿಸೇ ಇರಲಿಲ್ಲ, ಈ ಥರ ಉಡಿಸ್ತಾ ಇದ್ದೀವಿ ಈ ವರ್ಷ ಅಂತ ಅಂದ್ಬಿಟ್ಟು ನಾರ್ಮಲ್ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಸೊ ವಿಡಿಯೋ ಕಾಲ್ ಮಾಡಿದಾಗ ನಾನು ಇಲ್ಲ ಇನ್ನೂ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಬಟ್ ಆಲ್ರೆಡಿ ಸ್ವಲ್ಪ ಮಾಡ್ತಿದ್ದೆ. ಸೊ ಮತ್ತು ಪೂಜಾಕ್ಕೂ ಅಷ್ಟೇ ಹಂಗೆ ಹೇಳಿದ್ದೆ, ಇಲ್ಲ ಇನ್ನೂ ಸ್ಟಾರ್ಟೇ ಮಾಡಿಲ್ಲ, ಮಾಡಬೇಕು ಅಂದರೆ, ಯಾಕಂದರೆ ಫುಲ್ ಕಂಪ್ಲೀಟ್ ಆದಮೇಲೆ ಅದು ಹೆಂಗೆ ಬರುತ್ತೆ ಅಂತ ನೋಡಬೇಕಿತ್ತು. ಸೊ ಆಮೇಲೆ ಅವ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಫಸ್ಟ್ ಲೈವ್ ನೋಡಿ ನೀನು ತೋರಿಸ್ಲಾ? 1 2 3 ನೋಡ ಚೆನ್ನಾಗೈತೆ. ಹೆಂಗೆ ನಂದೆ ಸೂಪರ್ ಆಗೈತೆ. ಕಾಲ್ ಗೆಜ್ಜೆ ನೋಡಿಲ್ಲಿ. ಆ ನೆರಿಗೆ ಕೆಳಗಡೆ ಬಿಡು. ಏನು ಕೆಳಗಡೆ? ಅಲ್ಲಿ ಸೈಡ್ಗೆ ಹಾಕಿದ್ಯಲ್ಲ ಅದನ್ನ ಕೆಳಗಡೆ. ಇಲ್ಲ ಬೇಡ. ಬಿಡು, ಚೆನ್ನಾಗಿರುತ್ತೆ. ಸೈಡ್ಗೆ ಏನಕ್ಕೆ ಹಾಕಿದ್ಯಾ? ಸೈಡ್ಗೆ ಹಾಕಿಲ್ಲ ಅಂದರೆ ಅದು ಸೀರೆ ಉಡಿಸುವಾಗ ನಮ್ದು ಹೆಂಗಿರುತ್ತೆ ಆ ಥರ ಮಾಡಿದ್ದೀನಿ ಅಷ್ಟೇ. ಅಲ್ಲ ಹಾಕ್ಬಿಟ್ಟು ನೋಡಿ ಮಾಡಿದರೆ ಅದಷ್ಟು ಸುಮ್ಮನೆ ಲೂಸ್ ಥರ ಅನಿಸ್ತಾ ಇತ್ತು, ಅದಕ್ಕೆ ಹಿಂಗೆ 3 ಸಲ ಕೂರಿಸಿರೋದು, 3-4 ಸಲ ಎತ್ತಿ ಫಸ್ಟ್ ಚೆನ್ನಾಗಿ ಬಂದೈತಿ. ಇವಾಗ ಓಕೆನಾ? ಚೆನ್ನಾಯ್ತಾ ಕಾಲೆಲ್ಲ? ಸ್ಕ್ರೀನ್ ಹಾಕ್ಬಿಟ್ಟಿದ್ದೀರಾ? ಚೆನ್ನಾಯ್ತಾನೆ, ಅದಕ್ಕೆ ಅದೇ ಹಾಕಿದ್ರೆ. ಪಿಕಾಕ್ ಐತಲ್ಲ, ಕಾಲು ಕರೆಕ್ಟಾಗಿ ಆಯ್ತಾ? ಕಾಲ್ ಸರಿಯಾಗೈತೆ. ನೆರಿಗೆ ಬಿಟ್ಟಿದ್ರಮ್ಮ, ಇಲ್ಲೆಲ್ಲ ಬರುತ್ತೆ ಆಮೇಲೆ ಲೂಸ್ಗೆ. ಇವಾಗ ಕರೆಕ್ಟಾಗಿ ಐತೆ. ಅದು ಹೂವು ಡಾಬ್ ಬರುತ್ತೆ, ಒಡವೆಗಳು, ಬಳೆ, ಎಲ್ಲ ಡೆಕೋರೇಷನ್ ಹೆಂಗೆ ಅಂದ್ಕೊಂಡಿದ್ದ? ಇದೆ ದರ್ಬಾರ್ ಸ್ಟೈಲ್. ಇದೆ ದರ್ಬಾರ್ ಸ್ಟೈಲ್. ಇದು ದರ್ಬಾರ್ ಸ್ಟೈಲ್ ಅಜ್ಜಿ, ಹಿಂಗೆ ಬರೋದು. ಅದು ಚೆನ್ನಾಗಿಲ್ಲಮ್ಮ, ಚೆನ್ನಾಗೈತೆ. ಬೇಕಿದ್ರೆ ಅದನ್ನೆಲ್ಲ ಬಿಟ್ಟರೆ ಕೆಳಗೆ ಬರುತ್ತೆ ಅಷ್ಟೇ ಉದ್ದಕ್ಕೆ. ಹಂಗಿದ್ರೆ ನಂಗೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸೀರೆ ಚೆನ್ನಾಗಿ ಕಾಣಿಸ್ತೈತೆ ಅವಾಗ. ಫುಲ್ ಅಗ್ಲ ಮಾಡ್ಬಿಡ್ಬೇಕು, ಮತ್ತೆ ಕಾಲು ಹಂಗೆ ಇರಬೇಕಾ? ಹಿಂಗೆ ತೋರಿಸಿದವ್ರು ಫೋನಲ್ಲಿ. ಇವಾಗ ಏನು ಪಿನ್ನ ತಾನೇ ಹಾಕಿರೋದು, ಒಂದ್ಸರಿ ಬಿಟ್ಟು ನೋಡು. ಅದೇ ಇಲ್ಲಿ ಪಿನ್ನ ಬಿಚ್ಚಿಬಿಟ್ಟು ಇದೆಲ್ಲ ಬಿಚ್ಚಿಬಿಡ್ಬೇಕು ಫುಲ್ ಅಗ್ಲಕ್ಕೆ. ಅದೇ ಆದರೆ ಅಲ್ಲೆಲ್ಲ ಪಿನ್ನಗಳು ಸೇರಿಸಿ ಹಾಕಿದ್ದೀನಲ್ಲ ನಾನು ಇಲ್ಲೆಲ್ಲ. ಹಾಂ, ಅಂದರೆ ಗುಂಪಿನ ಸಪ್ರೇಟ್ ಹಾಕಿದೆ. ಇನ್ನೇ ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸ್ತೈತೆ. ಮತ್ತೆ ಬಿಚ್ಚಿ ಮತ್ತೆ ಆಮೇಲೆ ಚೆನ್ನಾಗಿ ಕಾಣ್ತಿಲ್ಲ ಅಂದ್ರೆ ಮತ್ತೆ ಮಾಡಬೇಕು. ಬೇರೆಯವರೆಲ್ಲ ಮಾಡಿದಾರಲ್ಲ, ಫೋನಲ್ಲಿ ನೋಡಿದ್ದೀನಿ. ಈ ಥರನೂ ಮಾಡೋರಲ್ಲ. ನಿಮ್ಮ ಮೇಡಮ್ ಹಂಗೆ ತಾನೇ ಮಾಡಿರೋದಾದ್ರೆ ಚಪ್ಪಂಗಲ್ ಹಾಕಿ ಕೊಡ್ತೀರಾ? ಚಪ್ಪಲ್ ಕಾಲು ಹಾಕಿ ಕೂರಿಸಿ ಫುಲ್ ನೆರಿಗೆ. ನೆರಿಗೆ ಎಲ್ಲ ಬಿಟ್ಟು. ಪುಟ್ಟಲಕ್ಷ್ಮಿಯಲ್ಲಿ ಮನೆ ಇರು, ಆಮೇಲೆ ಮಾಡ್ತೀನಿ. ಇದು ಮಾಡಕ್ಕೆ ಆಯ್ತು ಬೇಗನೆ 6 ಗಂಟೆ. ನೀನು ಫೋನ್ ಮಾಡಿದಾಗ
ಕೂರಿಸಿದ್ದೆಲ್ಲ ಆಗಿತ್ತು, ಮೇಲೆದು ಮಾತ್ರ ಮಾಡಬೇಕಿತ್ತು. ಆ ಮೇಲೆದಕ್ಕೆ ತಪ್ಪಲೆ ಅದು ಇದು ಏನೇನೋ ಆಯಿತು, ಅದಕ್ಕೆ ಲೇಟ್ ಆಯಿತು. ಅವಾಗೇ ಆಗಿತ್ತು ಕೆಳಗಡೆ ಪಾಟೆಲ್ಲ ಕೂರಿಸಿದ್ದು. ಇರು ಮಾಡಿದೆ. ಇವಾಗ ತೋರ್ಸೋಣ ರಿಯಾಕ್ಷನ್. ಏನು ಹೋಗ್ತಾ ಇದ್ದಿ? ಕರೆಕ್ಟಾಗಿ ಕಾಣಿಸ್ತಾ ಇದ್ದೀನಾ? ಹಾಂ, ಕರೆಕ್ಟಾಗಿ ಕಾಣಿಸ್ತಾ ಇದ್ದೀನಾ? ತೋರಿಸ್ತೀನಿ ಹೆಂಗೆ ಕೂರಿಸಿದ್ದೀರ ಅಂತ. ರೆಡಿ? ವಿಡಿಯೋ ಮಾಡ್ತಾ ಇದ್ದೀನಿ. 1 2 3 ಸ್ಟಾರ್ಟ್. ಚೆನ್ನಾಯ್ತಾ? ಹೆಂಗೆ ಇದನ್ನೆರಿಗೆ ಬಿಡು ಅಂತ ಅವ್ರು. ಹಿಂಗೆ ಚೆನ್ನಾಗೈತಾನೆ. ಇದೇನಂತ ಇದನ್ನ ಬಿಚ್ಬಿಟ್ಟು ಎಲ್ಲ ಲೈನಕ್ಕೆ ಉದ್ದಕ್ಕೆ ಹಿಂಗಿರ್ಲಿ ಅಂತ. ಪ್ರಿಶುದು ಕಾಲ್ಗೆಜ್ಜೆ ಚೆನ್ನಾಗಿ ಬಂದೈತಾ? ಅದಕ್ಕೆ ಮಾಡಿದೆ. ಅವಾಗೆ ಆಗಿತ್ತು ಸ್ವಲ್ಪ, ಅದಕ್ಕೆ ತೋರಿಸಿಲ್ಲ. ಫುಲ್ ಆದ್ಮೇಲೆ ತೋರ್ಸೋಣ ಅಂತ. ಯೂಟ್ಯೂಬಲ್ಲಿ ನೋಡ್ಕೊಂಡು ಹಂಗೆ ಮಾಡಿದೆ, ಬಂತು. ಕೋಲು ಇಲ್ಲಿ ತಾನೆ, ಅದೇ ಅದು ಸರಿ ಮಾಡಬೇಕು. ಒಂದು ಸೈಡ್ ಎತ್ತದಂಗೆ ಐತೆ. ಇವಾಗೇ ಆಗಿದ್ವು 2-3 ಸಲ ಎತ್ತಿ ಮಾಡಿ ಕೂರಿಸಿ ಆಗಿದ್ದು ಇವಾಗ. ಎಲ್ಲಿ ಇವಾಗ ಎಸ್ಕೊಂಡು ಬಂದಿದ್ದೀರಿ ನೋಡೋಣ. ಪ್ರಿಷಾ ಬಟ್ಟೆ ಹೆಂಗೆ ಬಂದಿರುತ್ತೆ ಅಂತ. ಬಟ್ಟೆ ಎಲ್ಲ ಬಂತು, ಹಿಂಗೆ ಮಾಡಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಏನು ನೋಡ್ತೀರಾ? ಇವಾಗೆ ತೋರಿಸ್ಬಿಟ್ರೆ ಬಟ್ಟೆ ಇಸ್ಕೊಳ್ತಾ ಇದ್ದೀರಿ. ನಂಗೆ ಇನ್ನೊಂದು ಗೌನು ಅದು ರೆಡಿ ಆಗಿಲ್ಲ ಅನ್ಸುತ್ತೆ, ಕೇಳ್ತೀನಿ. ಸಾಕಾಗೈತೆ, ಕಾಲ ಎತ್ಕೊಂಡ್ಬಿಡ್ತಾ. ಇದು ಮ್ಯಾಚಿಂಗ್ ಆಗುತ್ತೆ ತಾನೆ ಸ್ವಲ್ಪ, ಬ್ಲೂ ಏಯ್ ಬುಡ್ಡ ಮುಗುರ್ಸಿದ್ರೆ ಆಮೇಲೆ ಬಿಡ. ಇವಾಗ ಆಗಲ್ಲ. ಫೈನಲ್ಲಿ ಆದರೆ ಇದು ಯಾಕೋ ಹಿಂದೆ ಮುಂದೆ ಅನಿಸ್ತೈತೆ. ಚೆನ್ನಾಯ್ತಮ್ಮ. ಫಸ್ಟ್ ಟೈಮಲ್ಲಿ ಎಷ್ಟು ಬೇಗ ಮುಗಿಸಿರೋದು. ಪ್ರಿಷಾ ಏ ಬಂಗಾರಿ, ಹಾಂ ಹಾಂ ಫೋನ್ ಬೇಕು ಇವಾಗ. ಇಡ್ಕ ಹಾಗೆ ಮಾಡು, ವ್ಲಾಗ್ ಮಾಡು. ಹಾಯ್ ಫ್ರೆಂಡ್ಸ್ ಅನ್ನು ಬಿಡ ಸಾಕು. ಅಪ್ಪ ಎಷ್ಟು ಟೈಟಾಗಿ ಇಟ್ಕೊಂಡ. ನಾಳೆ ಫುಲ್ ಮಿಂಚಿಂಗು ಪ್ರಿಷಾನೇ. ಫುಲ್ಲು ಮಿಂಚಿಂಗ್ ನಾಳೆ. ಪ್ರಿಷಾನೇ ಹೈಲೈಟ್. ಪ್ರಿಷಾ ಸುಮ್ಮನೆ ಇರ್ಬೇಕು ಇವಾಗ. ಇವಾಗ ಎಲ್ಲ ರೆಡಿ ಮಾಡ್ಕೊಂತವ್ರೆ. ಹಾಂ ದೇವ್ರ ಮನೆ ಅಜ್ಜಿ ಕ್ಲೀನಿಂಗು. ಏಯ್ ಬಿಡ. ಅಡುಗೆ ಮನೆ ಏನೇ ಅದು ಅಷ್ಟು ಘಾಟು. ಇಶು ಬಿಡು. ಇನ್ನೂ ಎಷ್ಟೈತೆ ಮಾಡೋದು. ಹಾಂ ತಟ್ಟೆಗಳು ಜೋಡಿಸ್ಬೇಕು. ಗೈಸ್ ಹೆಂಗೆ ಕಾಣಿಸ್ತಿದೆ ಹೇಳಿ. ನಮ್ಗೆ ಯಾಕೋ ಏನೋ ಅನಿಸ್ತಾ ಇದೆ, ಗೊತ್ತಾಗ್ತಿಲ್ಲ. ಟೈಮ್ 1:30.
ಇನ್ನು ಡೆಕೋರೇಷನ್ ನಡೀತಾ ಇದೆ. ಡೆಕೋರೇಷನ್ ಪ್ಲೇಟ್ಸ್ ಎಲ್ಲ ಅರೇಂಜ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಎಲ್ಲ ಚೇಂಜಸ್ ಆಯಿತು. ಇವಾಗ ನೋಡಿ ಹೆಂಗಿದೆ. ಇದು ಸ್ವಲ್ಪ ಕಾಣ್ತಿದೆ, ಬಟ್ ದಾಬು ಹೂವು ಮತ್ತು ಜಡೆ ಎಲ್ಲ ಬಂದರೆ ಕವರ್ ಆಗುತ್ತೆ. ನೋಡೋಣ, ಬೆಳಗ್ಗೆ ಒಂದು ಸಲ ಚೆಕ್ ಮಾಡಬೇಕು. ಆ್ಯಂಡ್ ರಿಶು ಸ್ಲೀಪಿಂಗ್. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹಬ್ಬದ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.